ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಮ್ಮ ಊರಿನಲ್ಲಿ ಅಂದರೆ ನಾವು ಕಾಫಿ ಬೆಳೆಗಾರರಾಗಿದ್ದರಿಂದ ಮೈಸೂರಿನಲ್ಲಿ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಇವತ್ತು ನಡೀತು ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ಕಾಫಿ ಬೆಳೆಗಾರರು ಇದ್ದಾರೆ ಎಲ್ಲ ಊರಿನಿಂದಲೂ ಸಮೇತ ಅಲ್ಲಿ ಹೋಗಿ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಭಾಗವಹಿಸಿದ್ದಾರೆ. ನಮ್ಮನೆಯಿಂದನೂ ಸಮೇತ ಹೋಗಿದ್ದಾರೆ. ನಾವು ಕಾಫಿ ಬೆಳೆಗಾರರಾಗಿರೋದ್ರಿಂದ ನಮ್ಮನೆಯಿಂದನೂ ಹೋಗಿ ಅಲ್ಲಿನ ದಿನಾಚರಣೆಗೆ ಭಾಗವಹಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಯಾವ ರೀತಿ ಅಲ್ಲಿ ದಿನಾಚರಣೆ ನಡೀತು, ಅಲ್ಲಿ ಏನೇನು ಯಾವ್ಯಾವ ರೀತಿಯಲ್ಲಿ ಕಾಫಿ ಬೆಳೆಗಾರರು ಬಂದಿದ್ದರು ಮತ್ತು ಯಾವ ರೀತಿಯಲ್ಲಿ ಕಾಫಿಗಳು ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಾನು ಇನ್ನೂ ಒಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೆ ಒಳ್ಳೆ ಚಾನ್ಸ್ ಸಿಗಲಿ. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಇವತ್ತಿನ ಅಂತಾರಾಷ್ಟ್ರೀಯ ದಿನಾಚರಣೆ ಬಗ್ಗೆ. ನೋಡಿ ಫ್ರೆಂಡ್ಸ್, ಇದೇ ಮೈಸೂರಿನಲ್ಲಿ ನಡೆದಂತಹ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ. ಇದು ಎಲ್ಲರೂ ಸೇರಿದ್ರು, ಎಲ್ಲ ಊರಿಂದನೂ ಬಂದಿದ್ದರು. ನೋಡಿ, ಇದು ಲೆವಿಸ್ಟಾ ಅಂತ ಕಾಫಿ. ಯಾವ್ಯಾವ ರೀತಿಲಿ ಕಾಫಿ, ಎಷ್ಟು ಥರದ ಕಾಫಿ ಇದೆ, ಎಲ್ಲ ಥರದ ಕಾಫಿನೂ ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ಎಲ್ಲ ಥರದ ಕಾಫಿನೂ ತೊಗೊಂಬಂದಿದ್ರು. ನೋಡಿ, ಗ್ರೀನ್ ರಿಚ್ ಅಂತ ಹೇಳಿ ಲೆವಿಸ್ಟಾ, ಗ್ರೀನ್ ರಿಚ್ ಮತ್ತು ಎಲ್ಲ ಥರದ ಕಾಫಿ, ಯಾವ್ಯಾವ ಕಾಫಿ ಬೆಳೀತಾರೆ, ರೋಬಸ್ಟಾಯಿಂದ ಹಿಡಿದು ಸೆಲೆಕ್ಷನ್ ಅಂತ ಹೇಳ್ತಾರೆ. ಹಾಗೆ ಒಂದೊಂದೇ ಥರದ ಕಾಫಿಗಳನ್ನ ಯಾವ್ಯಾವ ರೀತಿ ಕಾಫಿ ಪೌಡ್ರು, ಆ ಪೌಡ್ರಿಗೆ ಹೆಸರುಗಳು ಎಲ್ಲ ಸಹ ಈ ಸಂದರ್ಭದಲ್ಲಿ ನಾನು ಗುರುತಿಸ್ತಾ ಇದ್ದೀನಿ. ವಿಶೇಷ ಸಂದರ್ಭದಲ್ಲಿ ವಿಶೇಷ ಮಹಿಳೆ ಶ್ರೀಮತಿ ಒಡೆಯರ್ ರಾಜಮಂದಿರದ ಶ್ರೀಮತಿ ಪ್ರಮೋದಾ ದೇವಿ ಒಡೆಯರ್ ನೆನಪಿಗೆ